ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಮತ್ತು ಎಲ್ಲರಿಗೂ ನಮಸ್ಕರಿಸುತ್ತಾ, ಇವಾಗ 33% ಮೀಸಲಾತಿಯ ಏನು ವಿರೋಧ ವ್ಯಕ್ತಪಡಿಸಿದರೆ ಕಾಂಗ್ರೆಸ್ ಮತ್ತು ಪಕ್ಷದಲ್ಲಿ, ವಿಶೇಷವಾಗಿ ಇದರಲ್ಲಿ ಮಹಿಳೆಯರು ವಿರೋಧ ಮಾಡಿರ್ತಕ್ಕಂಥ ಭಾಳ ಖಂಡನೀಯ ಅಂತ ಅನಿಸ್ತದೆ. ಅದ್ರಾಗ ಪ್ರಿಯಾಂಕಾ ಗಾಂಧಿಯರಾಗಿರ್ಬೋದು ಮತ್ತು ಮಹಿಳಾ ಸಂಸದರಾಗಿರ್ಬೋದು, ಮಮತಾ ಬ್ಯಾನರ್ಜಿಯವರಾಗಿರ್ಬೋದು, ಕನ್ನಿಮೊಳಿಯರಾಗಿರ್ಬೋದು. ಯಾಕಂದ್ರೆ ಅವರೇ ವಿಶೇಷವಾಗಿ ಎದ್ದು ನಿಂತು ಮಾತಾಡಿರ್ತಕ್ಕಂಥದ್ದು ಪಕ್ಷದ ಜೊತೆಗೆ ಮಹಿಳೆಯರನ್ನ ತುಳಿತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಮೀಸಲಾತಿ ಅಂತ ಬಂದಾಗ ಎಲ್ಲ ವರ್ಗದ ಮಹಿಳೆಯರು ಪ್ರತಿನಿಧಿಸ್ತಕ್ಕಂಥದ್ದು ಆಗ್ತದೆ ರಿಸರ್ವೇಷನ್ ಬಂದಾಗ. ಆದ್ರೆ ರಿಸರ್ವೇಷನ್ ಇಲ್ಲದೆ ಇದ್ದಾಗ ಉಳ್ಳವರು ಮನೆಗಿದ್ದಂಥವರೇ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಯಾಕಂದ್ರೆ ಇವಾಗ ನೋಡ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಸಾಮಾನ್ಯ ಮಹಿಳೆಯರಾಗಿದ್ದರೆ MP ಆಗಕ್ಕೆ ಸಾಧ್ಯ ಇತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ಈ ವಿರೋಧವನ್ನ ನಾವು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ಕಡೆಯಿಂದ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಯಾಕಂದ್ರೆ ಮೊದಲಿನಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಪತಿ, ಒಂದು ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದೆ. ಮತ್ತು ವಸುಂಧರಾಜ್ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳನ್ನ ಸುಮಾರು ಜನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವಾಗ ಪ್ರಸ್ತುತವಾಗಿರ್ಬೇಕಾದ್ರೆ ದೆಹಲಿಯಲ್ಲಿ ರೇಖಾ ಗುಪ್ತಾ ಇದ್ದಾರೆ. ಮೊದಲ ದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದೇ ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಅಂದ್ರೆ ಮೊದಲಿಂದನೂ ಕೂಡ ಅವರು ಮಹಿಳಾ ವಿರೋಧಿಗಳಂತಕ್ಕಂಥ ಮಾತನ್ನ ಅವರು ಬಹಿರಂಗವಾಗಿ ಇಡೀ ದೇಶದ ಜನತೆಗೆ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಇಡೀ ಮಹಿಳೆಯರೇ ಇಲ್ಲಿ ಪಕ್ಷಾತೀತವಾಗಿ, ಯಾಕಂದ್ರೆ ಇಲ್ಲಿ ಪಕ್ಷ ಅಂತಕ್ಕಂಥದ್ದು ಬರಂಗಿಲ್ಲ, ಮಹಿಳೆ ಅಂದ್ರೆ ನಾವೆಲ್ಲರೂ ಒಂದೇ. ಯಾಕಂದ್ರೆ ಇವತ್ತಿನ ಭಾರತ ದೇಶದ ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನಿಲ್ಲ ಅಂದ್ರೆ 50% ಮಹಿಳೆಯರದಾರ. 50% ಮಹಿಳೆಯರ ಹೊತ್ತಿನಾಗ 33% ಮೀಸಲಾತಿ ಕೊಡೋದಕ್ಕೆ ಅದನ್ನ ವಿರೋಧ ಮಾಡ್ತಾರೆ. ಬೇರೆ ಮಸೂದೆಯನ್ನ ಮಂಡನೆ ಮಾಡೋದಕ್ಕಾಗಿ ನಾವು ವಿರೋಧ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 28 ಸಂಸದರಿದ್ದಾರೆ. ನಮ್ಮ ರಾಜ್ಯದ ನಾವು ನೋಡ್ಕೊಂಡಾಗ 42 ಏರಿಕೆ ಮಾಡಿದ್ದಾರೆ. ನೀವು ಅನ್ಯಾಯ ಆಗ್ತಾ ಇದೆ ಅಂತ ಅಂಕೆ ಸಂಖ್ಯೆಗಳ ಮುಖಾಂತರ ನೀವು ಹೇಳ್ತಾ ಹೋದ್ರೆ, ಮೊದಲು 80 UP ಅಲ್ಲಿ ಹೊತ್ತಿನಾಗ ಇಲ್ಲಿ 28 ಇತ್ತು. ಆ ಟೈಮ್ನಾಗ ಯಾರು ಮಾಡಿದ್ರು? ಭಾರತೀಯ ಜನತಾ ಪಾರ್ಟಿ ಮಾಡಿತ್ತಾ? ಮುಂಚೆಲಿಂದನೇ 70 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್. ಅವತ್ತ ಈ ಅನುಪಾತದ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ? ನಾವು ಕೇಳ್ತಕ್ಕಂಥದ್ದು. ನಮ್ಮ ಈ ಭಾಗ ದಕ್ಷಿಣ ಭಾರತದವ್ರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾ ಇದಾರೆ. ಸ್ಟಾಲಿನ್ ಅವರು ಸಿಸ್ಟರ್, ನಮ್ಮ ಕನ್ನಮುಳಿ ಅವರು ಒಬ್ಬ ಮಹಿಳೆನೆ, ಅವ್ರು ಎದ್ದು ನಿಂತು ಕಪ್ಪು ಸೀರೆಯನ್ನು ಧರಿಸ್ಕೊಂಡು ಬಂದು ಹೇಳಿದ್ರು ಅವರು ಸಂಸತ್ತಲ್ಲಿ. ಅಂದ್ರೆ ಇದಕ್ಕ ಒಂದೇ ಏನಪ್ಪ ಅಂದ್ರೆ ಪ್ರತಿಯೊಂದನ್ನ ವಿರೋಧ ಮಾಡ್ತಕ್ಕಂಥದ್ದು. ಅದು 370 ಆರ್ಟಿಕಲ್ ಮಾಡಿದಾಗಿರ್ಬೋದು, ಆಧಾರ್ ಕಾರ್ಡ್ ಆಗಿ ಮಾಡಿದಾಗಿರ್ಬೋದು, ಪ್ರತಿಯೊಂದನ್ನ ತ್ರಿವಾಳಿ ತಲಾಕ್ ಮಾಡಿದಾಗಿರ್ಬೋದು, ಪ್ರತಿಯೊಂದು ಹೆಂಗಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾವ್ದಾದ್ರು ಒಂದು ಮಸೂದೆಯನ್ನ ಮಂಡಿಸ್ತದ ಅಂತಂದ್ರ ಅದನ್ನ ವಿರೋಧ ಮಾಡ್ತಕ್ಕಂಥದ್ದೇ ಅವ್ರದೊಂದು ಕೆಲಸ ಆಗ್ಬಿಟ್ಟದು. ಅದರಲ್ಲಿ ಸರಿ ಇದೇನೋ, ಸಾರ್ವಜನಿಕರ ಅನುಕೂಲ ಆಗ್ತದೋ, ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಏನೂ ಇಲ್ಲ. ಆ ಅಧಿವೇಶನದಲ್ಲಿ ಕುಂತೀವಿ ಅಂದ್ರೆ ಒಂದು ಟೇಬಲ್ ಹೊಡೆಯೋದು, ಒಂದು ವಿರೋಧ ಮಾಡೋದು, ಇವೆರಡನ್ನ ಮಾತ್ರ ಅವರು ನಾವು ನೋಡ್ತಾ ಇದ್ವಿ. ಆದ್ರ ಯಾವತ್ತು ನರೇಂದ್ರ ಮೋದಿಜಿ ಅವರು 3ನೇ ಬಾರಿಗೆ ಒಂದು ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಮಂತ್ರಿ ಆದ ನಂತರದಿಂದ ಹಿಡಿದು ಕೆಳ ವರ್ಗದ ಜನರಿಗೆ, ಅದು ಸ್ಪೆಷಲಿ ಹೆಣ್ಮಕ್ಳಿಗಾಗಿ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯನ್ನ ಇಟ್ಕೊಂಡ್ಕಿಸಿಂದೆ ಉಜ್ವಲ ಯೋಜನೆ ಆಗಿರ್ಬೋದು, ಜನ್ಧನ್ ಯೋಜನೆ ಆಗಿರ್ಬೋದು, ಮನೆಗೊಂದು ಶೌಚಾಲಯ ಆಗಿರ್ಬೋದು, ಮತ್ತು ಗಂಗಾ ಕಲ್ಯಾಣ ಆಗಿರ್ಬೋದು, ಇವೆಲ್ಲ ಯೋಜನೆಗಳನ್ನ ಮಹಿಳೆಯರ ದೃಷ್ಟಿಕೋನ ಇಟ್ಕೊಂಡು ಅವರು ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದ್ರ ಈಗಲೂ ಕೂಡ ಮಹಿಳೆಯರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರೇನು ಈ ಮಸೂದೆಯನ್ನ ಮಂಡನೆ ಮಾಡಿದ್ರು. ಅದನ್ನ ವಿರೋಧ ಮಾಡಿರ್ತಕ್ಕಂಥ ಪಕ್ಷದವರಿಗೆ ಇಡೀ ಮಹಿಳೆಯರು ನಾವು ಅದನ್ನ ವಿರೋಧಿಸ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನ ಮಾಡಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.